ಯಾವ ತಪ್ಪಿಗೆ ಈ ಶಿಕ್ಷೆ? ಹೇಳು ದಕ್ಷಿಣನಾಥ, ನಾನು ಯಾವ ಪಾಪ ಮಾಡಿದ್ದೀನಿ? ತಲಾಂತರದಿಂದ ಸೇವೆ ಮಾಡ್ಕೊಂಡು ಬಂದಿರೋ ಅರ್ಚಕ್ರ ವಂಶ ನಮ್ದು. ನನಗೆ ಅಂತ ಇರೋ ಒಂದೇ ಒಂದು ಜೀವ, ನನ್ನ ಮಗಳು. ನನ್ನ ಪ್ರಾಣ ಅವಳು. ಅವಳನ್ನ ಯಾಕೆ ನನ್ನಿಂದ ದೂರ ಮಾಡ್ತಾ ಇದೆಯಾ? ಹೌದು, ನಾನು ದುಷ್ಟನೇ, ನೀಚಾನೆ, ಪಾಪಿನೇ. ನಿನ್ನ ತಳದಲ್ಲಿರೋ ನಿಧಿಗೆ ಹೊಂಚಾಕ್ದೆ. ಅದನ್ನ ಪಡಿಬೇಕು ಅಂತ ಮಾಡಬಾರ್ದನ್ನ ಮಾಡಿದೆ. ಅದೆಲ್ಲ ಯಾರಿಗೋಸ್ಕರ? ನನ್ನ ಮಗಳಿಗೋಸ್ಕರ ತಾನೆ. ಆದ್ರೀಗ ಪ್ರಾಣ ಹೋಗೋ ಸ್ಥಿತಿಗೆ ತಲುಪಿದಾಳೆ. ಇವಳು ಕೂತ್ಕೊಂಡ್ರು ಕರಗಬಾರ್ದು. ಅಷ್ಟೊಂದು ಹೊಂದು ಸಂಪಾದಿಸಿದ್ದೀನಿ. 10 ಊರು ಖರೀದಿಸೋ ಅಷ್ಟು ಸಂಪತ್ತು ಮಾಡಿದ್ದೀನಿ. ಆದ್ರಿಗೇನು ಪ್ರಯೋಜನ? ಇದನ್ನೆಲ್ಲ ಅನುಭವಿಸ್ಬೇಕಾಗಿರೋ ನನ್ನ ಕೂಸು ಸಾವಿನ ಮಡ್ಲಲ್ಲಿದೆ. ಉಳಿಸ್ಕೊಡು ತಂದೆ, ನನ್ನ ಮಗಳನ್ನ ನನಗೆ ಉಳಿಸ್ಕೊಡು. ಬೇಕಾದ್ರೆ ನನ್ನ ಪ್ರಾಣ ತಗೋ, ಆದರೆ ಬದುಕು ಬಾಳ್ಬೇಕಾಗಿರೋ ಆ ಚಿಗುರನ್ನ ಹೊಸ್ಕಾಕ್ಬೇಡ. ನನಗೀಗ ನನ್ನ ತಪ್ಪಿ ನರ್ವಾಗಿದೆ. ನಾನು ತಪ್ಪು ಮಾಡ್ಬಿಟ್ಟೆ ತಂದೆ, ನಾನು ತಪ್ಪು ಮಾಡ್ಬಿಟ್ಟೆ. ನಾನು ಯಾರು? ಈ ಗುಡಿ ಪ್ರಧಾನ ಅರ್ಚಕ ಅನ್ಸ್ಕೊಂಡವನು. ಈ ಊರಲ್ಲಿ ನನಗೆ ಸ್ಥಾನಮಾನ ಇದೆ ಅಂದರೆ ಅದು ನಾನು ನಿನ್ನ ಸೇವಕ ಅನ್ನೋ ಕಾರಣಕ್ಕೆ. ಆದರೆ ಜನರು ಭಕ್ತಿನ ಬಂಡವಾಳ ಮಾಡಿಕೊಂಡು ನಿನ್ನ ಭಕ್ತಾದಿಗಳನ್ನ ನನ್ನ ಕಾಲು ಕಸ ಮಾಡಿಕೊಂಡೆ. ಸಾಲದು ಅಂತ ಕನಕಾಂಬರಿ ದೇವಿ ಜೊತೆ ಸೇರಿ ನಿನ್ನ ನಿಧಿ ಹೊಡಿಯೋಕ್ಕೆ ಹೊಂಚಾಕ್ದೆ. ನನ್ನಿಂದ ತಪ್ಪಾಯ್ತು ತಂದೆ. ಹೊನ್ನಿನ ಆಸೆ ನನ್ನಿಂದ ತಪ್ಪು ಮಾಡಿಸ್ಬಿಡ್ತು. ನೀನಿಟ್ಟು ಭಿಕ್ಷೆಯಲ್ಲಿ ಬದುಕಬೇಕಾದವ ನಾನು ಮಾಡಿದ ಕರ್ಮ ಈಗ ನನಗೆ ಸುಡ್ತಾ ಇದೆ. ಅದ್ರ ಪಾಪನೇ ಈಗ ನನ್ನ ಮಗಳಿಗೆ ತಟ್ಟಿದೆ. ನಾನು ಆಡಿದ ಹೀನ ಮಾತಿಗೆ ಪ್ರತಿಯಾಗಿ ಈ ನನ್ನ ನಾಲ್ಗೆನ ಕತ್ತರಿಸಿ ನಿನ್ನ ಪಾದದಡಿಗಿಡ್ತೀನಿ ತಂದೆ. ಇದು ನಿನಗೆ ಕೊನೆಯ ಅವಕಾಶ ತಾಯಿ. ಇವತ್ತು ಒಂದು ತೀರ್ಮಾನ ಆಗಲೇಬೇಕು. ಆ ವಿಗ್ರಹ ನನ್ನ ಕೈ ಸೇರಬೇಕು.
ಆ ವಿಗ್ರಹ ಎಲ್ಲಿದೆ ಅಂತ ತೋರಿಸು. ಅದು ಎಲ್ಲಿದೆ ಅಂತ ನೀನು ತೋರಿಸ್ಲಿಲ್ಲ ಅಂದ್ರೆ ಇಲ್ಲಿ ನಡೆಯೋ ನಿನ್ನ ಬಂಧನಕ್ಕೆ ನೀನೇ ನೇರ ಹೊಣೆ. ಅಪ್ಪ, ಬಂಗಾರಿ, ನಾನು ಎಲ್ಲಿದ್ದೀನಿ? ಇದು ದಕ್ಷಿಣನಾಥೇಶ್ವರ ದೇವಸ್ಥಾನ ಅಮ್ಮನವ್ರೆ. ನಾನು ಯಾಕಿಲ್ಲಿ ಬಂದೆ? ಹೇಗೆ ಬಂದೆ? ನೀವು ಬರಲಿಲ್ಲ. ನೀವು ಮನೇಲಿ ಪ್ರಜ್ಞೆ ತಪ್ಪಿ ಮಲಗಿದ್ರಿ. ಯಜಮಾನ್ರು ನಿಮ್ಮನ್ನ ಇಲ್ಲಿ ತಂದು ಮಲಗಿಸಿದ್ರು. ಅಪ್ಪ ಎಲ್ಲಿ? ಅಪ್ಪಂಗೆ ಏನಾಯ್ತು? ಅಪ್ಪ, ಅಪ್ಪ, ಅಪ್ಪನ ಬಾಯಲ್ಲಿ ಯಾಕೋ ರಕ್ತ ಬರ್ತಿದೆ? ಅಪ್ಪ ಯಾಕೆ ಹೀಗೆ ಮಲಗಿದ್ದಾರೆ? ಏನಾಯ್ತು? ನೀವು ಹುಷಾರಾಗ್ಲಿ ಅಂತ ಯಜಮಾನ್ರು ತನ್ನ ನ್ಯಾಲ್ಗೆನ ದಕ್ಷಿಣನಾಥೇಶ್ವರಂಗೆ ಅರ್ಪಿಸ್ಬಿಟ್ರು. ಆ ವಿಗ್ರಹಗಳು ಎಲ್ಲಿದೆ ಹೇಳಿ. ಒಂದು ಅನಾಹುತ ಆಗೋಯ್ತು ಕಡ್ಕಿ. ಏನಾಯ್ತು ಕನಕಾಂಬರಿ ದೇವಿ? ಅಸಲಿ ವಿಗ್ರಹ ಸಿಕ್ಕಿಲ್ಲ ಅನ್ನೋ ಕೋಪಕ್ಕೆ ನಮ್ಮ ಆಳ್ಗಳಿಗೆ ಅದನ್ನೆಲ್ಲ ನದಿಗೆ ಹಾಕ್ಬಿಡು ಅಂತ ಹೇಳ್ಬಿಟ್ಟೆ.